ಕೊನೆಯದಾಗಿ ಪವರ್ ಪ್ರಾಪರ್ಟಿ ನೋಡ್ತಾ ಇದ್ದೀವಿ. ಲಾಗ್ 4 to the power of 3 to the base 2 ಈ ಥರ ಇತ್ತು ಅಂತ ಹೇಳಿದ್ರೆ ನಾವು ಇದನ್ನು ಹೇಗೆ ಬರ್ಕೊಬೋದು ಹೇಳಿ ನೋಡೋಣ. 3 into log 4 to the base 2 ಸರಿನಾ. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 3 into 2 to the power of what is 4 2 into 2 is 4 ಅಲ್ವಾ. ಸೊ ಕೊನೆಯದಾಗಿ ಉತ್ತರ ನಮಗೆ 6 ಬರುತ್ತೆ. ಇವಾಗ ನಾನು ಈ ಪ್ರಶ್ನೆಗೆ ವಾಪಸ್ ಹೋಗ್ತೀನಿ. 4 to the power of 3 ಎಷ್ಟು ಹುಡುಗರ? 16 64 ಅಲ್ಲ 64. ಸೊ 2 to the power of what is 64 2 4 8 16 32 64 6. ಸೊ ಇಲ್ಲಿ ನೋಡ್ಬೋದು ಈ ಉತ್ತರ ಎರಡು ಒಂದೇ ಸರಿನಾ. ಇವಾಗ ಒಂದು ಪ್ರೂಫು. ಸೊ ವಿಲ್ ಸ್ಟಾರ್ಟ್ ಆಫ್ ವಿತ್ ಲೆಟ್ log p to the power of n to the base a p equal to alpha ಮತ್ತು log p to the base a p equal to beta. ಸೊ ಇದನ್ನು ನಾನು ಮತ್ತೊಂದು ರೀತಿಯಲ್ಲಿ ಬರೀಬೋದು. ಸೊ ಫಾರ್ ಎಕ್ಸಾಂಪಲ್ a to the power of alpha is equal to p to the power of n and a to the power of beta is equal to p ಸರಿನಾ. ಸೊ ಇದನ್ನು ನಾನು ಇವಾಗ ಫ್ರಮ್ 1 into ಅಂತ ಬರ್ಕೊಂಡು ಸ್ವಲ್ಪ ಮ್ಯಾನಿಪ್ಯುಲೇಟ್ ಮಾಡ್ತಂದ್ರೆ ಉತ್ತರ ಬರುತ್ತೆ ಅಷ್ಟೇ. ಸೊ ಫ್ರಮ್ 1 we have a to the power of alpha is equal to p to the power of n. Next we'll substitute p from 2. ಸೊ p ಬದಲಾಗಿ ಇಲ್ಲಿ ನಾನು a to the power of beta ಅಂತ ಹೇಳಿ ಬರ್ಕೊತೀನಿ. ಸೊ a to the power of alpha is equal to a to the power of beta whole to the power of n. ಸೊ ಇದನ್ನು ನಾನು ಮತ್ತೊಂದು ರೀತಿಯಲ್ಲಿ a to the power of alpha is equal to a to the power of beta into n ಅಂತ ಹೇಳಿ ಬರ್ಕೊಬೋದು. This is as per the formula a to the power of n whole to the power of m which is a to the power of n into m. ಬೇಸ್ ಸೇಮ್ ಇದೆ, ನಾವು ಏನು ಮಾಡ್ಬೋದು ಇವಾಗ we can compare the powers. As bases are same we can equate the power. ಸೊ ಇದೇನಾಗ್ತಿದ್ದು ಆಲ್ಫಾ ಇಸ್ ಈಕ್ವಲ್ ಟು ಬೀಟಾ ಇಂಟು ಎನ್. ಅಂದರೆ ಆಲ್ಫಾ ಏನು ಲಾಗ್ ಆಫ್ ಪಿ ಟು ದ ಪವರ್ ಆಫ್ ಎನ್ ಟು ದ ಬೇಸ್ ಎ ವಿಚ್ ಇಸ್ ಲಾಗ್ ಆಫ್ ಎನ್ ಟೈಮ್ಸ್ ಆಫ್ ಲಾಗ್ ಆಫ್ ಪಿ ಟು ದ ಬೇಸ್ ಎ ಅಲ್ವಾ. ಎನ್ ಇಂಟು ಬೀಟಾ ಬೀಟಾನ ನಾನು ಎನ್ ಇಂಟು ಬೀಟಾ ಅಂತ ಬರ್ಕೊಂಡೆ, ಬೀಟಾ ಇಂಟು ಎನ್ನ ಎನ್ ಇಂಟು ಬೀಟಾ ಅಂತ ಬರ್ಕೊಂಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಇದು ಬರುತ್ತೆ. ಆ್ಯಂಡ್ ದಟ್ ಇಸ್ ಅವರ್ ಪ್ರೂಫ್ ಅಷ್ಟೇ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ, ಗಟ್ಟೊಡೆಯೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಇದನ್ನು ಅಪ್ಲೈ ಮಾಡ್ತಿದ್ವಿ ತುಂಬ ಸತಿ. ಹಾಗಾಗಿ ಇದು ಅರ್ಥ ಆಯಿತು ಅಂದರೆ ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು, ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡೋದಕ್ಕಾಗಲ್ಲ. ಸೊ ಎಲ್ಲ ವಿಷಯನೂ ಇದುವರೆಗೆ ಏನು ಕಲ್ತಿದ್ದೀವೋ ಲಾಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ.